ನಮಸ್ಕಾರ. ಅಧಿಕಾರ ಅಂದ್ಮೇಲೆ ರಹಸ್ಯಗಳು ಇದ್ದೇ ಇರುತ್ತೆ ಅಲ್ವಾ? ಇವತ್ತು ನಾವು ಒಂದು ರಾಜಮನೆತನದ ಆಳವಾದ ಸೀಕ್ರೆಟ್, ಅಧಿಕಾರಕ್ಕಾಗಿ ನಡೀತಿದ್ದ ಹೋರಾಟ, ಆಮೇಲೆ ಸತ್ಯವನ್ನ ಹುಡುಕೊಂಡು ಹೊರಟ ಕಥೆಯನ್ನ ನೋಡೋಣ. ಬನ್ನಿ, ಈ ರೋಚಕ ಪಯಣ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಇಡೀ ಭವಿಷ್ಯ ಅಂದ್ರೆ ನಮ್ಮ ಜೀವನ, ನಮ್ಮ ಹಕ್ಕು ಎಲ್ಲವೂ ಒಂದೇ ಒಂದು ರಹಸ್ಯದ ಮೇಲೆ ನಿಂತಿದ್ರೆ, ಇದಕ್ಕಿದ್ದಂತೆ ಆ ರಹಸ್ಯ ಬಯಲಾದ್ರೆ ಹೇಗಾಗ್ಬೋದು? ರಾಜ್ಕುಮಾರಿ ಸೀಲಿಯಾಳ ಕಥೆ ಶುರುವಾಗೋದೇ ಇಂಥ ಒಂದು ದೊಡ್ಡ ಆಘಾತದಿಂದ. ಸಂಗ್ರಿಲ್ ಅನ್ನೋ ಸಾಮ್ರಾಜ್ಯ, ಅಲ್ಲಿ ನೋಡೋಕೆ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಸಾವಿರಾರು ವರ್ಷಗಳಿಂದ ಅಧಿಕಾರ ಅನ್ನೋದು ರಕ್ತ ಸಂಬಂಧದ ಪ್ರಕಾರ, ತಂದೆಯಿಂದ ಮಗನಿಗೆ, ತಾಯಿಯಿಂದ ಮಗಳಿಗೆ ಹೀಗೆ ಸರಾಗವಾಗಿ ನಡ್ಕೊಂಡ್ಬರ್ತಿತ್ತು. ಅಂದ್ರೆ ಯಾವುದೇ ಗೊಂದಲಕ್ಕೆ ಜಾಗನೇ ಇರ್ಲಿಲ್ಲ. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ರಾಣಿ ಎಲಿಯನೋರ್ ಅವರಿಗೆ ಒಂದು ವಿಚಿತ್ರ ಕಾಯಿಲೆ ಇತ್ತು. ದಿನದ ಬಹುತೇಕ ಹೊತ್ತು ಅವರು ನಿದ್ರೆಯಲ್ಲೇ ಇರ್ತಿದ್ರು. ಹಾಗಾಗಿ ಅವರ ಮಗಳು ರಾಜಕುಮಾರಿ ಸೀಲಿಯಾ ಮುಂದಿನ ರಾಣಿಯಾಗೋಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೋತಿದ್ಲು. ಸೀಲಿಯಾಳ ಈ ಮಾತುಗಳಲ್ಲೇ ಗೊತ್ತಾಗತ್ತೆ ಆಕೆಗೆ ತನ್ನ ಜವಾಬ್ದಾರಿ ಬಗ್ಗೆ ಎಷ್ಟು ಪ್ರಜ್ಞೆ ಇತ್ತು ಅಂತ. ರಾಣಿಯಾಗೋದು ತನ್ನ ಹಕ್ಕು, ಆ ದಾರಿ ಎಕ್ದಮ್ ಕ್ಲಿಯರ್ ಆಗಿದೆ, ಸೇಫ್ ಆಗಿದೆ ಅಂತ ಆಕೆ ಪಕ್ಕಾ ನಂಬಿದ್ಲು. ಎಲ್ಲ ಸರಿಯಿದೆ ಅಂದ್ಕೊಳ್ಳೋವಾಗ್ಲೇ ಕಥೆಯಲ್ಲಿ ಒಂದು ಟ್ವೇಸ್ಟ್. ತುಂಬಾ ವರ್ಷಗಳ ಕಾಲ ಗಡೀಪಾರಾಗಿದ್ದ ರಾಜ್ಕುಮಾರ ಲಿಯೋಪೋಲ್ಡ್ ಇದ್ದಕ್ಕಿದ್ದಂತೆ ವಾಪಸ್ ಬರ್ತಾನೆ. ಆದ್ರೆ ಸುಮ್ನೆ ಬಂದಿರ್ಲಿಲ್ಲ, ಅವನ ಮನಸ್ಸಲ್ಲಿ ಒಂದು ಹಿಡನ್ ಅಜೆಂಡಾ ಇತ್ತು. ಲಿಯೋಪೋಲ್ಡ್ ಬಂದ ತಕ್ಷಣನೇ ಕನ್ಫ್ಯೂಷನ್ ಶುರು ಮಾಡ್ತಾನೆ. ರಾಣಿಯ ಆರೋಗ್ಯದ ಬಗ್ಗೆ ಇರೋ ಅಫೀಷಿಯಲ್ ಸ್ಟೋರಿಯನ್ನೇ ಪ್ರಶ್ನೆ ಮಾಡ್ತಾನೆ. ನನ್ನನ್ನ ದೇಶದಿಂದ ಹೊರಗೆ ಹಾಕಿದ್ದೇ, ನಿಮ್ಮ ತಾಯಿಗೆ ನೆನಪಿದ್ಯೋ ಇಲ್ವೋ ಅಂತ ಹೇಳಿ ಅನುಮಾನದ ಮೊದಲ ಬೀಜ ಬಿತ್ಬಿಡ್ತಾನೆ. ಇಲ್ಲಿಂದನೇ ಸಂಘರ್ಷ ಶುರು. ಆಮೇಲೆ ಲಿಯೋಪೋಲ್ಡ್ ಒಂದು ಬಾಂಬ್ ಸಿಡಿಸ್ತಾನೆ. ಸೀಲಿಯಾ ಹತ್ರ ಹೋಗಿ, ಕ್ಷಮಿಸೋ, ಆದ್ರೆ ನೀನು ಉತ್ತರಾಧಿಕಾರಿ ಅಲ್ಲ, ನಿನಗಿಂತ ಮೊದಲು ಕಿರೀಟಕ್ಕೆ ಇನ್ನೊಬ್ಬರು ಇದಾರೆ ಅಂತ ಹೇಳ್ತಾನೆ. ಅಬ್ಬಾ, ಇದೇ ಈ ಕಥೆಯ ಮೇಜರ್ ಟರ್ನಿಂಗ್ ಪಾಯಿಂಟ್. ತಾನೇ ಮುಂದಿನ ರಾಣಿ ಅಂತ ನಂಬಿದ್ದ ಸೀಲಿಯಾಳ ಇಡೀ ಪ್ರಪಂಚನೇ ಅಲ್ಲಾಡಿ ಹೋಗುತ್ತೆ. ಲಿಯೋಪೋಲ್ಡ್ ಹೇಳಿದ ಮಾತಿಂದ ಸೀಲಿಯಾಗೆ ಶಾಕ್ ಆಗುತ್ತೆ ನಿಜ. ಆದ್ರೆ ಆಕೆ ಸುಮ್ನೆ ಕೂರೋಲ್ಲ. ತನ್ನ ಹಕ್ಕನ್ನೇ ಯಾರೋ ಪ್ರಶ್ನೆ ಮಾಡಿದಾಗ ಅವಳು ತಾನೇ ಸತ್ಯ ಏನು ಅಂತ ಕಂಡುಹಿಡಿಯೋಕೆ ತನಿಖೆ ಶುರು ಮಾಡ್ತಾಳೆ. ಇಲ್ಲಿಂದ ಸೀಲಿಯಾ ಬರೀ ರಾಜ್ಕುಮಾರಿಯಾಗಿ ಉಳಿಯಲ್ಲ, ಬದಲಿಗೆ ಒಬ್ಬ ಡಿಟೆಕ್ಟಿವ್ ತರ ಆಗ್ತಾಳೆ. ಅವಳು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾಳೆ. ಫಸ್ಟ್ ಅರಮನೆಯ ಹಳೇ ದಾಖಲೆಗಳನ್ನೆಲ್ಲ ಹುಡುಕ್ತಾಳೆ. ಆಗ ತನ್ನನ್ನೇ ಹೋಲುವ ಒಬ್ಬ ನಿಗೂಢ ವ್ಯಕ್ತಿಯ ಪೋರ್ಟ್ರೇಟ್ ಸಿಗುತ್ತೆ. ಕೊನೆಗೆ ಸತ್ಯ ಏನು ಅಂತ ತಿಳಿಲೇಬೇಕು ಅಂತ ತನ್ನ ತಾಯಿಯನ್ನೇ ನೇರವಾಗಿ ಪ್ರಶ್ನೆ ಮಾಡ್ತಾಳೆ. ಆ ತನಿಖೆಯಲ್ಲಿ ಸೀಲಿಯಾಗೆ ಒಂದು ಹೆಸರು ಸಿಗುತ್ತೆ, ಒರೇಲಿಯಾ. ಯಾರು ಇವಳು ಅಂತ ಕೇಳಿದ್ರೆ ಅವಳು ನಮ್ಮ ಕಸಿನ್ ಬೆಂಕಿ ಅಪಘಾತದಲ್ಲಿ ಸತ್ಹೋದಳು ಅಂತ ಹೇಳಿ ವಿಷಯವನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಇದು ಸುಳ್ಳು ಅಂತ ಸೀಲಿಯಾಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಅರಮನೆ ಒಳಗಿದ್ದ ಈ ಸಮಸ್ಯೆ ಈಗ ಸೀಕ್ರೆಟ್ ಆಗಿ ಉಳಿಯಲ್ಲ. ವದಂತಿಗಳು ಕಾಡ್ಗಿಚ್ಚಿನ ತರ ದೇಶ ಪೂರ್ತಿ ಹರಡಿ ರಾಜಮನೆತನದ ಉತ್ತರಾಧಿಕಾರ ಯಾರು ಅನ್ನೋ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಲ್ಲುತ್ತೆ. ಇದು ಸಹಜವಾಗಿ ಸೀಲಿಯಾ ಮೇಲಿನ ಪ್ರೆಷರನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡುತ್ತೆ. ಇವಾಗ ಕಥೆ ಕ್ಲೈಮ್ಯಾಕ್ಸ್ ಕಡೆಗೆ ಬಂದಿದೆ. ಒಂದ್ ಕಡೆ ಜನರ ಒತ್ತಡ, ಇನ್ನೊಂದ್ ಕಡೆ ಮಗಳ ನಿರಂತರ ಪ್ರಶ್ನೆಗಳು. ಇದಕ್ಕೆಲ್ಲ ಮಣಿದ ರಾಣಿ ಎಲಿಯನೋರ್ ಕೊನೆಗೂ ದಶಕಗಳಿಂದ ಮುಚ್ಚಿಟ್ಟಿದ್ದ ಆ ದೊಡ್ಡ ಸತ್ಯವನ್ನ ಬಾಯ್ಬಿಡ್ತಾರೆ. ಸೊ ರಾಣಿಯ ಕಾಂಪ್ಲೆಕ್ಸ್ ಆದ ಭೂತಕಾಲ ಹೀಗಿತ್ತು ನೋಡಿ. ರಾಜಮನೆತನಕ್ಕೆ ಮದ್ವೆ ಆಗೋಕ್ಕೂ ಮುಂಚೆನೇ ರಾಣಿ ಎಲಿಯನೋರ್ಗೆ ಜೋಸೆಫ್ ಅನ್ನೋ ವ್ಯಕ್ತಿಯಿಂದ ಅರೇಲಿಯಾ ಅನ್ನೋ ಮಗಳು ಹುಟ್ಟಿದ್ಲು. ರಾಜಮನೆತನದ ಗೌರವಕ್ಕಾಗಿ ಆ ಮಗುವನ್ನ ರಹಸ್ಯವಾಗಿ ಸಾಕ್ಬೇಕಾಯ್ತು. ಆಮೇಲೆ ಎಲಿಯನೋರ್ ರಾಜ ಜೂಲಿಯನ್ನ ಮದ್ವೆ ಆಗ್ತಾರೆ. ಆಗ ರಾಜ ಜೂಲಿಯನ್ ಅರೇಲಿಯಾಗೆ ಒಂದು ಸಾಮಾನ್ಯ ಜೀವನ ಸಿಗ್ಲಿ ಅಂತ ಅವಳು ಬೆಂಕಿ ಅಪಘಾತದಲ್ಲಿ ಸತ್ತೋದ್ಲು ಅಂತ ಒಂದು ಸುಳ್ಳು ಕತೆ ಕಟ್ಟಿ ಅವಳನ್ನ ಅಲ್ಲಿಂದ ಪಾರು ಮಾಡ್ತಾನೆ. ಅಷ್ಟೇ ಅಲ್ಲ, ಕೆಲವು ತಿಂಗಳ ಹಿಂದೆ ತನಗೆ ಅರೇಲಿಯಾ ಕಡೆಯಿಂದ ಒಂದು ಸೀಕ್ರೆಟ್ ಲೆಟರ್ ಬಂದಿದೆ ಅಂತನೂ ರಾಣಿ ಒಪ್ಕೊಳ್ತಾಳೆ. ಅಂದ್ರೆ ಆ ಮಗು ಇನ್ನೂ ಬದುಕಿದೆ. ಈ ಭಯಾನಕ ಸತ್ಯ ಗೊತ್ತಾದ್ಮೇಲೆ ಸೀಲಿಯಾ ಇಡೀ ದೇಶದ ಮುಂದೆ ನಿಲ್ಬೇಕಾದ ಪರಿಸ್ಥಿತಿ ಬರುತ್ತೆ. ರಕ್ತ ಸಂಬಂಧದ ಪ್ರಕಾರ ತಾನು ಉತ್ತರಾಧಿಕಾರಿ ಅಲ್ಲ ಅನ್ನೋ ಸತ್ಯವನ್ನ ಒಪ್ಕೊಂಡು ಅವಳು ತನ್ನ ಅಧಿಕಾರದ ಹಕ್ಕನ್ನ ಹೇಗೆ ಸಾಧಿಸ್ತಾಳೆ? ಇದೇ ಈಗಿರೋ ದೊಡ್ಡ ಪ್ರಶ್ನೆ. ಆಗ ಸೀಲಿಯಾ ತನ್ನ ಭಾಷಣವನ್ನ ಶುರು ಮಾಡ್ತಾಳೆ. ಮೊದಲನೇ ಮಾತೆ ಒಂದು ಶಾಕಿಂಗ್ ಕನ್ಫೆಷನ್. ಸತ್ಯ ಏನಂದ್ರೆ, ನಾನು ನಿಜವಾದ ಉತ್ತರಾಧಿಕಾರಿ ಅಲ್ಲ ಅಂತ. ಇದನ್ನು ಕೇಳಿ ಅಲ್ಲಿದ್ದವರೆಲ್ಲ ದಂಗಾಗ್ಬಿಡ್ತಾರೆ. ಆದ್ರೆ ಇಲ್ಲಿ ಸೀಲಿಯಾ ಕಥೆಯನ್ನ ತನ್ನ ಕಡೆಗೆ ತಿರುಗಿಸ್ಕೊಳ್ತಾಳೆ. ಹೌದು, ನಾನು ರಕ್ತ ಸಂಬಂಧದಿಂದ ಉತ್ತರಾಧಿಕಾರಿ ಅಲ್ಲದಿರಬಹುದು,
ಆದ್ರೆ ನಾನು ನನ್ನ ಜೀವನವನ್ನ ಈ ದೇಶದ ಸೇವೆಗೆ ಮುಡಿಪಾಗಿಟ್ಟಿದ್ದೇನೆ ಅಂತ ಹೇಳಿ ತನ್ನ ಅರ್ಹತೆಯನ್ನ ಜನರ ಮುಂದೆ ಇಡ್ತಾಳೆ. ಈ ಮಾತು ತುಂಬಾ ಮುಖ್ಯ. ನಾನು ಆಳ್ವಿಕೆ ಮಾಡೋದಾದ್ರೆ ಅದು ಪ್ರಾಮಾಣಿಕತೆಯಿಂದ ಇರುತ್ತೆ, ಹೊರತು ರಹಸ್ಯಗಳಿಂದ ಅಲ್ಲ ಅಂತ ಹೇಳ್ತಾಳೆ. ಅಂದ್ರೆ ತನ್ನ ಕುಟುಂಬ ಮಾಡಿದ ತಪ್ಪಿಗೆ ತಾನು ಸಂಪೂರ್ಣವಾಗಿ ವಿರುದ್ಧವಾಗಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ಕೊನೆಗೆ ಅವಳ ಭಾಷಣದ ಪವರ್ಫುಲ್ ಲೈನ್ ಬರುತ್ತೆ. ನಾನು ಸಿಂಹಾಸನದ ಸಾಲಿನಲ್ಲಿ ಮುಂದಿನವಳು ಅಲ್ಲದಿರಬಹುದು, ಆದ್ರೆ ನಾನು ಈ ಸಿಂಹಾಸನವನ್ನ ನನ್ನದು ಅಂತ ಕ್ಲೇಮ್ ಮಾಡ್ತೀನಿ ಅಂತಾಳೆ. ವಾವ್! ಅಂದ್ರೆ ತನ್ನ ಹಕ್ಕು ಬರೋದು ರಕ್ತದಿಂದಲ್ಲ, ತನ್ನ ಯೋಗ್ಯತೆ, ಸೇವೆ ಮತ್ತು ಸಂಕಲ್ಪದಿಂದ ಅಂತ ಸಾಲಿ ಹೇಳ್ತಾಳೆ. ಇದು ನಿಜವಾದ ಲೀಡರ್ಶಿಪ್ ಅಲ್ವಾ? ಹಾಗಿದ್ರೆ ಈ ಕಥೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಒಬ್ರು ಆಳ್ವಿಕೆ ನಡೆಸೋಕೆ ನಿಜವಾಗಿಯೂ ಏನ್ ಬೇಕು? ಅವರ ಹುಟ್ಟ, ರಕ್ತ ಸಂಬಂಧನ, ಅಥವಾ ಅವರ ಗುಣ, ಅವರ ವ್ಯಕ್ತಿತ್ವನ? ಇದರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.